Hello students, welcome to the Law Excellence IS Academy. I am Rashmi and let us see today's Hindu newspaper analysis, and these are various very important topics for your exams perspective. ಕೆಲವೊಂದಿಷ್ಟು ಪ್ರಿಲಿಮ್ಸ್ ಓರಿಯೆಂಟೆಡ್ ಇದೆ, ಕೆಲವೊಂದಿಷ್ಟು ಮೇನ್ಸ್ ಓರಿಯೆಂಟೆಡ್ ಕೂಡ ಇದೆ. ಲೆಟ್ ಅಸ್ ಅನಲೈಸ್ ಒನ್ ಬೈ ಒನ್. ಓಕೆ, ಫಸ್ಟ್ಲಿ ಏನು ಅಂತಂದ್ರೆ ದ ಫ್ರಂಟ್ ಪೇಜ್ ನಲ್ಲಿ ಏನು ಕೊಟ್ಟಿದ್ದಾರೆ ರಿಗಾರ್ಡಿಂಗ್ ದಿ ಜೈಶಂಕರ್, he will visit the French, that is France, and also the Belgium. Okay. ಇದೇ ಒಂದು June 8th ಇಂದ he will visit these countries. And why he will visit these countries? Because in order to maintain that strategic partnership regarding the Mediterranean Basin ಅಂತ ಹೇಳಿ. Okay. Let us analyze in detail. Okay. Firstly ಏನು ಅಂತಂದ್ರೆ after the post operation Sindhu ಏನಾಗ್ತಾ ಬಂದಿತ್ತು ಅಂದ್ರೆ we wanted to tell for the other countries that there was a terrorism attack in Pahalgam. Pahalgamನಲ್ಲಿ ಅಟ್ಯಾಕ್ ಆಯಿತು, ಆ್ಯಂಡ್ ಫಾರ್ ದ್ಯಾಟ್ ಕೌಂಟರ್ ಟೆರರಿಸಮ್ ಆಗಿ ನಾವೇನು ಮಾಡಿದ್ವಿ ಅಂದರೆ ವಿ ಹ್ಯಾವ್ ಅಟ್ಯಾಕ್ ಆನ್ ದ ಟೆರರಿಸ್ಟ್ ಗ್ರೂಪ್ಸ್. ಓಕೆ, ದಟ್ ವಾಸ್ ಇನ್ ಪಾಕಿಸ್ತಾನಲ್ಲಿರುವಂಥ ಒಂದು ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಬಾಂಬ್ ದಾಳಿಯನ್ನು ಮಾಡಿದ್ವಿ. ಆ್ಯಂಡ್ ಅದ್ರ ಬಗ್ಗೆನೇ ಕೆಲವೊಂದಿಷ್ಟು ಡಿಸ್ಕಷನ್ಸ್ಗಳು ಆ್ಯಂಡ್ ಟಾಕ್ಸ್ಗಳು ಹೋಗ್ತಾ ಇದೆ in the Middle East or in the Western countries also. And we wanted to discuss some of the other important topics regarding that. ಒಂದು ಕ್ಲೈಮೇಟ್ ಚೇಂಜ್ ಅಂತ ಆಗಿರ್ಬೋದು, ಜಿಯೋಪೊಲಿಟಿಕಲ್ ಇಶ್ಯೂಸ್ಗಳಾಗಿರ್ಬೋದು, ಆ್ಯಂಡ್ ಟ್ರೇಡಿಂಗ್ ರಿಲೇಟೆಡ್ ಎಲ್ಲವನ್ನ ಕೂಡ ಈ ಒಂದು ಡೈಲಾಗ್ನಲ್ಲಿ ಏನಾಗ್ತದೆ ಅಂದರೆ ಅವತ್ತು ಡಿಸ್ಕಷನ್ಸ್ಗಳು ಕೂಡ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಫಸ್ಟ್ಲಿ ಓಕೆ, ಲೆಟ್ ಅಸ್ ಸಿ ದಿಸ್. ಸಿ ದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ he will visit on June 8 to 14th. ಓಕೆ, ಒಂದು ವಾರಗಳ ಕಾಲ ಏನು ಅಂತಂದ್ರೆ ಇದೊಂದು ಮೀಟಿಂಗ್ಗಳು ಕೂಡ ಹೆಲ್ಡ್ ಆಗ್ತದೆ. ಎಲ್ಲಿ ಅಂತಂದ್ರೆ ಯುರೋಪಿಯನ್ ಯೂನಿಯನ್ನಲ್ಲಿ, ಫ್ರಾನ್ಸ್ ಆ್ಯಂಡ್ ಆಲ್ಸೋ ಇನ್ ಬೆಲ್ಜಿಯಂ. ಆ್ಯಂಡ್ ಆಲ್ಸೋ ದ ವೆರಿ ಇಂಪಾರ್ಟೆಂಟ್ ಈಸ್ ದ್ಯಾಟ್ the ministry said that in France Mr. Jaishankar will visit Paris. And Mr. Jaishankar ಅವರು ಏನು ಮಾಡ್ತಾರೆ, he will visit the Paris as well, and he will have the bilateral talks with the ಫ್ರಾನ್ಸ್ ಫಾರಿನ್ ಮಿನಿಸ್ಟರ್, ಫ್ರೆಂಚ್ ಫಾರಿನ್ ಮಿನಿಸ್ಟರ್ ಅವ್ರ ಜೊತೆನೂ ಏನು ಅಂತಂದರೆ ಕೆಲವೊಂದಿಷ್ಟು ಟಾಕ್ಸ್ಗಳು ಕೂಡ ಆಗ್ತದೆ. ದ್ಯಾಟ್ ಈಸ್ ರಿಗಾರ್ಡಿಂಗ್ ದಿ ಮೆಡಿಟರೇನಿಯನ್ ರೈಸ್ ಇನ್ ಡೈಲಾಗ್ ಅಂತ ಹೇಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು, ಮೆಡಿಟರೇನಿಯನ್ ರೈಸ್ ಇನ್ ಡೈಲಾಗ್ ಅಂತ ಹೇಳಿ. ಈ ರೈಸ್ ಇನ್ ಡೈಲಾಗ್ ಅನ್ನೋದು ದಿಸ್ ಈಸ್ ದ ಇಂಡಿಯನ್ ಕಾನ್ಸೆಪ್ಟ್. ಆ್ಯಕ್ಚುಲಿ ಇಂಡಿಯಾದಲ್ಲಿ ಏನು ಅಂದರೆ ಪ್ರತಿ ವರ್ಷ ಈ ಒಂದು ಸಮ್ಮಿಟ್ ಆಗ್ತಾನೆ ಇರ್ತದೆ. ಓಕೆ, ಇನ್ ನ್ಯೂ ಡೆಲ್ಲಿ. ಅದಕ್ಕೆ ಏನು ಅಂತಂದರೆ ದೇ ಹ್ಯಾವ್ ಜಸ್ಟ್ ಕೆಪ್ಟ್ ದ ನೇಮ್ ಮೆಡಿಟೇರಿಯನ್ ರೈಸ್ ಇನ್ ಡೈಲಾಗ್. ದ್ಯಾಟ್ ವಿಲ್ ಬಿ ಹೆಲ್ಡ್ ರಿಗಾರ್ಡಿಂಗ್ ವಿಚ್ ಎವರ್ ದಿ ನೇಬರಿಂಗ್ ಕಂಟ್ರೀಸ್ ಆಫ್ ದಿ ಮೆಡಿಟೇರಿಯನ್ ಸಿ ಇಸ್ ದರ್. ಓಕೆ, ಅಲ್ಲಿ ಎಲ್ಲವೂ ಕೂಡ ಈ ಎಲ್ಲ ಕಂಟ್ರೀಸ್ಗಳು ದೇ ವಿಲ್ ಬಿ ದಿ ಮೆಂಬರ್ಸ್ ಆಫ್ ದಿಸ್ kind of dialogue or a summit. Okay. This is a Mediterranean Rising Summit. And who will be the observer for this? Let us see. See here. Marseille is one of the European ports along with the Trieste, Italy, and Piraeus and Greece that are in the running of the IMEC, that is India Middle East European Economic Corridor. ಈ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪಿಯನ್ ಎಕನಾಮಿಕ್ ಕಾರಿಡಾರ್ನ ಏನು ಮಾಡಬೇಕು, ಸ್ಟ್ರೆಂಥನ್ ಅಪ್ ಮಾಡ್ಕೊಳ್ಬೇಕು. ದೇರ್ ಶುಡ್ ಬಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ದೀಸ್ ವೇರಿಯಸ್ ಕಂಟ್ರೀಸ್. ಅದಕ್ಕೆ ಏನು ಅಂತಂದರೆ ದೀಸ್ ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್ ಇನ್ ಫ್ಯೂಚರ್ ಅಪ್ಕಮಿಂಗ್ ಡೇಸ್. ಆ್ಯಂಡ್ ದಿಸ್ ಈಸ್ ರಿಗಾರ್ಡಿಂಗ್ ದ ಸ್ಟ್ರಾಟಜಿಕ್ ಡೈಲಾಗ್ ಆಸ್ ಐ ಟೋಲ್ಡ್ ಯು. ಆ್ಯಂಡ್ that dialogue will be regarding the talks will be regarding the geopolitical issues and also the climate changeಗಳ ಬಗ್ಗೆನೂ ಕೂಡ ಡಿಸ್ಕಷನ್ ಆಗುತ್ತೆ ಆ ಒಂದು ಮೀಟಿಂಗ್ಸ್ನಲ್ಲಿ. ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ಏನು ಅಂತಂದರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಆಗುವಂತೆ ಚಾನ್ಸಸ್ ಜಾಸ್ತಿ ಇದೆ ಬೈ ದ ಎಂಡ್ ಆಫ್ ದಿಸ್ ಇಯರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪಿಯನ್ ಯೂನಿಯನ್. ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಮಧ್ಯೆ ಏನು ಅಂತಂದರೆ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ಗಳು ಆಗುವಂಥ ಚಾನ್ಸಸ್ ಇದೆ. ದಿಸ್ ಈಸ್ ರಿಗಾರ್ಡಿಂಗ್ ದಿ ಇಶ್ಯೂಸ್ ಆ್ಯಂಡ್ ರಿಗಾರ್ಡಿಂಗ್ ದೀಸ್ ಇನ್ಫಾರ್ಮೇಷನ್ಸ್ ದ್ಯಾಟ್ ಈಸ್ ಗಿವನ್ ಇನ್ ದಿಸ್ ಮೆಡಿಟರೇನಿಯನ್ ರೈಸಿನ್ ಡೈಲಾಗ್. ಆಸ್ ಯು ಕ್ಯಾನ್ ಸಿ ಹಿಯರ್, ಓಕೆ, ದ ಇಂಡಿಯಾ EU ಫ್ರೀ ಟ್ರೇಡ್ ಅಗ್ರಿಮೆಂಟ್ ಟಾಕ್ಸ್ ದ್ಯಾಟ್ ಬೋತ್ ಸೈಡ್ಸ್ ಹ್ಯಾವ್ ಕಮಿಟೆಡ್ ಟು ಸೈನ್ ಬೈ ದ ಎಂಡ್ ಆಫ್ ದಿಸ್ ಇಯರ್. ಈ ವರ್ಷ ಎಂಡಲ್ಲಿ ಏನಾಗ್ಬೋದು ಅಂತಂದರೆ ಇಂಡಿಯಾ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಅದಾಯಿತು ಅಂತಂದರೆ ತುಂಬ ಏನಾಗ್ತದೆ, ನಮ್ಮಲ್ಲಿ ಇನ್ಕ್ರೀಸ್ ಆಗ್ತದೆ ಈ ಒಂದು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಫಾರ್ ದೀಸ್ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್.
ಓಕೆ, ಇದು ಒಂದು ಒಳ್ಳೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಯು ಶುಡ್ ನೋ ರಿಗಾರ್ಡಿಂಗ್ ದ European Union relationship also. And this is regarding the first topic. Okay, next is regarding the Meitei group leader held. Okay, he was been prisoned and violence erupts in the ಮಣಿಪುರ್ ಇನ್ಸಿಡೆಂಟ್ ನೋಡಿ ತುಂಬ ವರ್ಷಗಳ ಕಾಲ ಏನಾಗ್ತಾ ಇದೆ, ಅಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಎಥನಿಕ್ ಕಾನ್ಫ್ಲಿಕ್ಟ್ ಅಂದ್ರೆ ಈ ಒಂದು ಟ್ರೈಬಲ್ ಗುಂಪುಗಳ ಮಧ್ಯೆ ಏನಾಗ್ತಾ ಇದೆ, ತುಂಬ ಒಂದು ಘರ್ಷಣೆಗಳು ಕೂಡ ಜಾಸ್ತಿ ಇದೆ. ಯಾವುದು ಅಂದ್ರೆ ದೇರ್ ಆರ್ ಪ್ರಿಡಾಮಿನೆಂಟ್ಲಿ 2 groups there. ಓಕೆ, ಲೆಟ್ ಅಸ್ ಅನಲೈಸ್ ಇನ್ ಡೀಟೇಲ್ ರಿಗಾರ್ಡಿಂಗ್ ಅಲ್ಲಿ ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ ನೋಡೋಣ ಇನ್ ಡೀಟೇಲ್ ಆಗಿ. ಫಸ್ಟ್ಲಿ ಏನು ಅಂತಂದ್ರೆ, ಈ ಮಣಿಪುರ್ನಲ್ಲಿ ದೇರ್ ಆರ್ 2 ಮೇಜರ್ ಗ್ರೂಪ್ಸ್, 2 ಮೇಜರ್ ಟ್ರೈಬಲ್ ಗ್ರೂಪ್ಸ್, 2 ಮೇಜರ್ ಟ್ರೈಬಲ್ ಗ್ರೂಪ್ಗಳಿದೆ. ಒಂದು ಮೀಟೆ ಅಂತ ಹೇಳಿ ಆ್ಯಂಡ್ ಆಲ್ಸೋ ದ ಅದರ್ ಒನ್ ಈಸ್ ಕೂಕಿ ಗುಂಪಿನ ಹೆಸರನ್ನ ಕೇಳಿದ್ದೀರಾ? ಓಕೆ, ಸಿಯಾ ದೀಸ್ ಆರ್ ದ ಪ್ರಿಡಾಮಿನೆಂಟ್ಲಿ 2 ಮೇಜರ್ ಟ್ರೈಬಲ್ ಗ್ರೂಪ್ಸ್ಗಳು. ಆ್ಯಂಡ್ ಈ ಮೀಟೆ ಗ್ರೂಪ್ ಇದೆ ಅಲ್ವಾ, ದಿಸ್ ಈಸ್ ಪ್ರಿಡಾಮಿನೆಂಟ್ಲಿ ಅ ಹಿಂದೂ ಕಮ್ಯುನಿಟಿ ಪೀಪಲ್. ಓಕೆ, ಪ್ರಿಡಾಮಿನೆಂಟ್ಲಿ ಅಥವಾ ಮೋಸ್ಟ್ಲಿ ಅಥವಾ ಮೇಜರ್ಲಿ ಯಾರು ಅಂತಂದ್ರೆ ಪ್ರಿಡಾಮಿನೆಂಟ್ಲಿ ಯಾರು ಇವರೆಲ್ಲ ಅಂತಂದ್ರೆ, ದೀಸ್ ಆರ್ ದ ಹಿಂದೂಸ್. These people are predominantly a Christian. These tribal people belongs to the Christian community. ಇವರು ಹಿಂದೂ ಕಮ್ಯುನಿಟಿಗೆ, ಇವರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ. ಆ್ಯಂಡ್ ದ ಪಾಪ್ಯುಲೇಷನ್ ಆಫ್ ದಿ Meitei ಇನ್ ಮಣಿಪುರ್ ಈಸ್ ರೌಂಡ್ ಅಬೌಟ್ 53% ಆಫ್ ದಿ ಪಾಪ್ಯುಲೇಷನ್. 53% ಅಷ್ಟು ಪಾಪ್ಯುಲೇಷನ್ ಇದೆ ಇವ್ರದ್ದು, ಈ ಒಂದು ಟ್ರೈಬಲ್ ಗುಂಪಿಂದು, ಎಲ್ಲಿ ಮಣಿಪುರಲ್ಲಿ. ಆ್ಯಂಡ್ ದೀಸ್ ಕೂಕಿ ಏನು ಅಂತಂದ್ರೆ, ಇವ್ರುಗಳನ್ನ ದೇ ಹ್ಯಾವ್ ಆ್ಯಡೆಡ್ ಇನ್ ದ ST ಕಮ್ಯುನಿಟಿ ಆರ್ ಎಸ್ ST ಒಂದು ಏನು ಅಂತಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಗುಂಪಿನಲ್ಲಿ ಇವ್ರನ್ನ ಆ್ಯಡ್ ಮಾಡಿದ್ದಾರೆ. ಓಕೆ, ದೇ ಹ್ಯಾವ್ ಗಾಟ್ ದ ಸ್ಟ್ಯಾಂಡ್ ಆಫ್ ST. ಓಕೆ, ಶೆಡ್ಯೂಲ್ಡ್ ಟ್ರೈಬ್ ಅನ್ನೋ ಒಂದು ಸ್ಟ್ಯಾಂಡ್ ಅವ್ರಿಗೊಂದು ಏನು ಅಂತಂದ್ರೆ ಪ್ರಿವಿಲೇಜ್ ಸಿಕ್ಕಿದೆ. ಬಟ್ ದೇ ಆರ್ ಆಲ್ಸೋ ಸ್ಟೇ ಇನ್ ಸ್ಪೆಷಲಿ ಇನ್ ಹಿಲ್ಲಿ ಏರಿಯಾಸ್. ಇವರು ಎಲ್ಲಿರ್ತಾರೆ ಅಂದರೆ ಸ್ಪೆಷಲಿ ಈ ಹಿಲ್ಲಿ ಏರಿಯಾಸ್ನಲ್ಲಿ ಇವ್ರುಗಳು ಕಾಣ್ತಾರೆ. ಇವ್ರುಗಳು ಎಲ್ಲಿ ಕಾಣ್ತಾರೆ? ದೀಸ್ ಪೀಪಲ್ ವಿಲ್ ಬಿ ಸ್ಟೇಯಿಂಗ್ ಅಟ್ ದ ವ್ಯಾಲಿ ಏರಿಯಾಸ್. ದಟ್ಟು ಎಲ್ಲಿ ಅಂತಂದ್ರೆ ಈ ಇಂಪಾಲ್ ವ್ಯಾಲಿ ಅಂತ ಕೇಳಿದಿರ ಅಂತ ಅನ್ಸುತ್ತೆ. ಓಕೆ, ಈ ಇಂಪಾಲ್ ವ್ಯಾಲಿಯಲ್ಲಿ ಏನು ಅಂತಂದ್ರೆ ದೀಸ್ ಪೀಪಲ್ ಆರ್ ಸ್ಟೇಯಿಂಗ್ ಹಿಯರ್. ಓಕೆ, ಇವ್ರು ಎಲ್ಲಿರ್ತಾರೆ? ದೇ ವಿಲ್ ಬಿ ಸ್ಟೇಯಿಂಗ್ ಅಟ್ ವ್ಯಾಲಿ ಆ್ಯಂಡ್ ದೀಸ್ ಪೀಪಲ್ ವಿಲ್ ಬಿ ಸ್ಟೇಯಿಂಗ್ ಅಟ್ ಹಿಲಿ ಏರಿಯಾಸ್. ಇವಾಗ ನೋಡಿ, ದ Meitei ಗ್ರೂಪ್ ಈಸ್ ಫೋರ್ಸಿಂಗ್ ದ ಸೆಂಟ್ರಲ್ ಗವರ್ಮೆಂಟ್ ಟು ರಿಸರ್ವ್ ದೆಮ್ ಇನ್ ದ ಶೆಡ್ಯೂಲ್ಡ್ ಟ್ರೈಬ್ ಆಲ್ಸೋ. ಇವ್ರಿಗೆ ಹೆಂಗೆ ಶೆಡ್ಯೂಲ್ಡ್ ಟ್ರೈಬ್ನಲ್ಲಿ ಇವ್ರನ್ನ ಆಡ್ ಮಾಡಿದಾರೋ ಕೂಕಿ ಗುಂಪನ್ನ, ಇವರು ಸಹಿತ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಜಸ್ಟ್ ಗಿವ್ ಅಸ್ ದ ಪ್ರಿವಿಲೇಜ್, ಜಸ್ಟ್ ಗಿವ್ ಅಸ್ ದ ರಿಸರ್ವೇಷನ್ ಇನ್ ದ ಶೆಡ್ಯೂಲ್ಡ್ ಟ್ರೈಬ್, ಇಲ್ಲಿ ನಮಗೆ ಕೊಡಿ ಅಂತ ಹೇಳಿ ಅವ್ರದ್ದು ಒಂದು ವಾಗ್ವಾದ. ಯಾರ ಜೊತೆ? ಸೆಂಟ್ರಲ್ ಗವರ್ಮೆಂಟ್ ಜೊತೆ. ಇವಾಗ ಏನಾಗ್ತದೆ ಅಂತಂದ್ರೆ, ಬಿಕಾಸ್ ಆಫ್ ದಿ ವೈಲೆನ್ಸ್ ಕ್ರಿಯೇಟೆಡ್ ಬೈ ದ Meitei ಗ್ರೂಪ್, ಇನ್ ಆರ್ಡರ್ ಟು just add them in a scheduled tribe, that is why there is a lot of violence is going on between both of these groups. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, the Kuki group is telling for the government of India that these Meitei group are dominant in nature. ಇವ್ರನ್ನ ಏನಾದರೂ ನೀವು ಶೆಡ್ಯೂಲ್ಡ್ ಟ್ರೈಬ್ ಅಂತ ಇವ್ರನ್ನ ಆ್ಯಡ್ ಮಾಡಿದ್ರಿ ಅಂತಂದ್ರೆ ನಮಗೇನು ಮಾಡ್ತಾರೆ? ದೇ ವಿಲ್ ಸಪ್ರೆಸ್ ದೆಮ್. ಓಕೆ, ಆ್ಯಂಡ್ ದೇ ವಿಲ್ ಟೇಕ್ ಓವರ್ ದ ಹಿಲಿ ಏರಿಯಾಸ್. ಇವಾಗ ಏನಾಗ್ತದೆ? ಹಿಲಿ ಏರಿಯಾಸ್ನಲ್ಲಿ ಯಾರಿದ್ದಾರೆ? ಕೂಕಿದವ್ರಿದ್ದಾರೆ. ಕೂಕಿದವರು ಏನಾದರೂ ಇವರು Meitei ಗ್ರೂಪ್ನ ST ಒಂದು ಕಮ್ಯುನಿಟಿ ರಿಸರ್ವೇಷನ್ನ ಕೊಟ್ಟರು ಅಂತಂದ್ರೆ, ದೀಸ್ ಪೀಪಲ್ ಮೈಟ್ ಅಕ್ವೈರ್ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಟು ಲಿವ್ ಇನ್ ದಿಸ್ ಹಿಲಿ ಏರಿಯಾಸ್ ಆಸ್ ವೆಲ್. Then it will lead to the lot of friction between again both of these predominantly the tribal group. ಈ ಎರಡು ಒಂದು ಮೇಜರ್ ಗ್ರೂಪ್ಗಳಿವೆ ಎರಡು ಕೂಡ. ಹೌದಾ? ಮತ್ತೆ ವಾಯಲೆನ್ಸ್ಗಳು ಸ್ಟಾರ್ಟ್ ಆಗ್ತದೆ. ಇವ್ರ ವ್ಯಾಲೀಸ್ನಲ್ಲೇ ಇರಲಿ, ಇವರು ನಾವು ಹಿಲಿ ಏರಿಯಾಸ್ನಲ್ಲೇ ಇರ್ತೀವಿ ಅಂತ ಹೇಳಿ ಇವ್ರದ್ದು ವಾಗ್ವಾದ. ಈ ಥರ ಏನಾದರೂ ರಿಸರ್ವೇಷನ್ ಕೊಟ್ಟರು ಅಂತಂದರೆ ಹಿಲಿ ಏರಿಯಾಸ್ನಲ್ಲಿನೂ ಕೂಡ ದೇ ಕ್ಯಾನ್ ಅಕ್ವೈರ್ ದಟ್ ಲ್ಯಾಂಡ್ ಇನ್ ದ ಹಿಲಿ ಏರಿಯಾಸ್. ಇವಾಗ ಏನಾಗ್ತದೆ? ದೇ ಆರ್ ಹ್ಯಾವಿಂಗ್ ದ ಪ್ರಿವಿಲೇಜ್ ಟು ಬಿ in the hilly areas, but ಇವ್ರ ಏನಾದರೂ ಆ್ಯಡ್ ಮಾಡಿದ್ರೆ ಏನಾಗ್ತದೆ? they might acquire the land of the hilly areas. That is why those two tribal people were having these kinds of friction between the tribal group. ಈ ಥರ ಆಗ್ತದೆ. ಆ್ಯಂಡ್ ನಾವು ದ Meitei ಗ್ರೂಪ್ನಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ವಾಯಲೆನ್ಸ್ ಗ್ರೂಪ್ ಅಂದರೆ ಒಂದು ಏನು ಅಂತಂದ್ರೆ,
ಎನಿ ಆಫ್ ದೀಸ್ ಎಸ್ಪೆಷಲಿ ಏನು ಅಂತಂದರೆ ಮೇಜರ್ ಆ್ಯಂಡ್ ಮೈನರ್ ಗ್ರೂಪ್ಸ್ಗಳಂತ ಇರ್ತವೆ. ಕೆಲವೊಂದಿಷ್ಟು ಮೀಟೈ ಅನ್ನ ಫಾಲೋ ಮಾಡುವಂಥ ಮೀಟೈ ಕಮ್ಯುನಿಟಿದೆ ಏನು ಅಂದರೆ ಕೆಲವೊಂದಿಷ್ಟು ಗುಂಪುಗಳಿದೆ. ಕೂಕಿದವ್ರದ್ದು ಏನು ಅಂದರೆ ಕೆಲವೊಂದಿಷ್ಟು ಗುಂಪುಗಳಿದೆ. ಕೂಕಿ ಇನ್ಸರ್ಜೆಂಟ್ಸ್ ಅಂತ ಕರಿತೀವಿ. ಮೀಟೈನವ್ರದ್ದು ಒಂದು ಮೇಜರ್ ಗ್ರೂಪ್ ಇದೆ. ಓಕೆ, ಆ ಮೇಜರ್ ಗುಂಪಿನ ಹೆಸರು ಏನು ಅಂತಂದರೆ ಆರಂಬೈ ಟೆಂಗೋಲ್ ಅಂತ ಹೇಳಿ. ಆರಂಬೈ ಟೆಂಗೋಲ್ ಒನ್ ಆಫ್ ದಿ ಮಿಲಿಟೆಂಟ್ಸ್ ಥರನೇ ಅಂತ ಇವ್ರನ್ನ ಆಲ್ರೆಡಿ ಒಂದು ಅನೌನ್ಸ್ ಕೂಡ ಮಾಡಿದ್ದಾರೆ. ಆರಂಬೈ ಟೆಂಗೋಲ್, ವೆರಿ ಇಂಪಾರ್ಟೆಂಟ್ ಇದು. ಆರಂಬೈ ಟೆಂಗೋಲ್, ಇಟ್ ಈಸ್ ಅ ಕಮ್ಯುನಿಟಿ. ಓಕೆ, ಇಟ್ ಈಸ್ ಅ ಗ್ರೂಪ್ ಆ್ಯಕ್ಚುಲಿ ದಟ್ ಬಿಲಾಂಗ್ಸ್ ಟು ದ ಮೀಟೈ ಗ್ರೂಪ್. ಇವ್ರು ಏನು ಮಾಡ್ತಾರೆ? ದೇ ವಿಲ್ ಬಿ ಅಪೋಸಿಂಗ್ ದ ಸೆಂಟ್ರಲ್ ಗೌರ್ಮೆಂಟ್. ದೇ ವಿಲ್ ಆಕ್ಟ್ ಅಗೇನ್ಸ್ಟ್ ದ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ಯಾವುದು? ಆರಂಬೈ ಟೆಂಗೋಲ್, ದಟ್ ಬಿಲಾಂಗ್ಸ್ ಟು ದ ಮೀಟೈ ಗ್ರೂಪ್. ಓಕೆ, ಕೂಕಿದವ್ರದ್ದು ಕೂಕಿ ಇನ್ಸರ್ಜೆಂಟ್ಸ್ ಅಂತ ಕೂಡ ಇದೆ. ಇವಾಗ ಏನು ಮಾಡಿದ್ದಾರೆ ಅಂದರೆ ಆರಂಬೈ ಟೆಂಗೋಲ್ ಅಂತ ಒಂದು ಗುಂಪಿನ ಒಂದು ಲೀಡರ್ನ ಏನು ಮಾಡಿದ್ದಾರೆ ಅಂದರೆ ನೌ ಹಿ ಹ್ಯಾಸ್ ಬಿನ್ ಪ್ರಿಸನ್ಡ್. ಓಕೆ, ಅವ್ರನ್ನ ಏನು ಮಾಡಿದ್ದಾರೆ ಅಂದರೆ ಒಂದು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ದೀಸ್ ಆರಂಬೈ ಟೆಂಗೋಲ್ಸ್, the people of that group are violating and they are just having the violence in this region also. See ಹೇಗೆ ಬಸ್ಸನ್ನು ಸುಡ್ತಾ ಇರೋದು ಇವೆಲ್ಲವನ್ನ ನೋಡ್ತಾ ಇದ್ದೀರಾ ಇವಾಗ. ಓಕೆ, ಆ್ಯಂಡ್ ದಟ್ ಈಸ್ ವೈ ಏನು ಅಂತಂದರೆ ಆರಂಬೈ ಟೆಂಗೋಲ್ ಅನ್ನುವಂಥದ್ದು ಸ್ಪೆಷಲಿ ಏನು ಅಂದರೆ ಇದು ಒಂದು ಎಥನಿಕ್ ಗ್ರೂಪ್ ಕೂಡ ಆಗಿತ್ತು. ಕಲ್ಚರಲ್ ಗ್ರೂಪ್ ಅಂತ ಹೇಳಿ ಒಂದು ಅದಕ್ಕೆ ನೇಮ್ ಬಂದಿತ್ತು. ಬಟ್ ನಾವ್ ಇಟ್ ಈಸ್ just enforced or else now it is been acted as a radical group. It is announced as a radical group now. Radical group ಅಂತಂದ್ರೆ ಏನು? It is supporting the violence here. Radical group ಅಂತಂದ್ರೆ violence ನ ಸಪೋರ್ಟ್ ಮಾಡ್ತವೆ ಈ radical ಗುಂಪುಗಳು. ಓಕೆ, ಸೆಂಟ್ರಲ್ ಗೌರ್ಮೆಂಟ್ನವರು ಆರಂಬೈ ಟೆಂಗೋಲ್ ಅನ್ನುವಂಥದ್ದು ದಟ್ ಈಸ್ ಅ radical group ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದ್ದಾರೆ. And this is regarding this totally issue. And see, we are seeing that since from many months the president's rule have been already imposed in ಏನು ಅಂತಂದರೆ ಮಣಿಪುರ್ನಲ್ಲಿ ನೋಡಿ ಈ ಬೀರೇನ್ ಸಿಂಗ್ ಅನ್ನೋದ CM ಅವ್ರ ಹೆಸರು. ಓಕೆ, ಬೀರೇನ್ ಸಿಂಗ್ ಅಂತ ಹೇಳಿ he was unable to control this issue. He was failed to do the administration in the Manipur. That is why ಏನು ಅಂದರೆ there is a president's rule right now in Manipur. ಬಟ್ ಏನು ಅಂತಂದರೆ there is a violence regarding this conflicts as well. ಕೂಕಿ ಬಗ್ಗೆ ಆಗಿರ್ಬೋದು, ಮೀಟಿ ಗ್ರೂಪ್ ಬಗ್ಗೆ ಆಗಿರ್ಬೋದು, ನೀವು ತಿಳ್ಕೊಳ್ಬೇಕು. ಆ್ಯಂಡ್ ಇಟ್ ಈಸ್ ಅ ಪ್ರಿಲಿಮ್ಸ್ ಬೇಸ್ಡ್ ಕ್ವಶನ್. ದಿಸ್ ಈಸ್ ರಿಗಾರ್ಡಿಂಗ್ ದಿ ಟಾಪಿಕ್. ಓಕೆ, ಇದು there is ethnic conflict between the two groups. ethnic conflict ಅಂದರೆ ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಕೂಡ ಆಗಿರ್ಬೋದು. ಓಕೆ, ಬಿಟ್ವೀನ್ ದ ಮೀಟೈ ಆ್ಯಂಡ್ ಆಲ್ಸೋ ದ ಕೂಕಿ ಗುಂಪುಗಳ ಮಧ್ಯೆ. This is regarding the topic. Okay. The next is first operation of Kumki elephants to curb wild tuskers menace in AP to start soon. Very important ಇದು. ಈ ಒಂದು 3 ಕುಮ್ಕಿ ಎಲಿಫೆಂಟ್ಸ್ಗಳನ್ನು ಆಂಧ್ರ ಪ್ರದೇಶಿನ ಒಂದು ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ದೇ ಹ್ಯಾವ್ ಇಂಪೋರ್ಟೆಡ್ ದೀಸ್ ಎಲಿಫೆಂಟ್ಸ್ ಫಾರ್ ದ ಆಂಧ್ರ ಪ್ರದೇಶ್ ದಟ್ ಟು ಇನ್ ಚಿತ್ತೂರು. ಏನಕ್ಕೆ ಇಂಪೋರ್ಟ್ ಮಾಡ್ಕೊಂಡಿದೆ ಅಂತಂದ್ರೆ ಈ ಒಂದು ಕರ್ನಾಟಕದ ಎಲಿಫೆಂಟ್ಸ್ಗಳು ಏನು ಅಂದರೆ ದೇ ವಾಸ್ ಬೀನ್ ಟ್ರೈನ್ಡ್ ಬೈ ದಿ ಫಾರೆಸ್ಟ್ ಅಫಿಷಿಯಲ್ಸ್. ಇವುಗಳು ಏನು ಮಾಡ್ತವೆ ಅಂತಂದ್ರೆ ಈ ಒಂದು ಫೀಲ್ಡ್ನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಏನಾದರೂ ಬೇರೆ ವೈಲ್ಡ್ ಅನಿಮಲ್ಸ್ಗಳು ಅಟ್ಯಾಕ್ ಮಾಡಿ ಕ್ರಾಪ್ಸ್ಗಳನ್ನ ಹಾಳು ಮಾಡೋದು. ಇವಾಗ ನೋಡಿ ಶುಗರ್ ಕೇನ್ ಕ್ರಾಪ್ಸ್ಗಳಾಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಆ್ಯಂಡ್ ದ ಡಿಫ್ರೆಂಟ್ ಕ್ರಾಪ್ಸ್ಗಳನ್ನ ಹಾಳು ಮಾಡ್ತಾ ಇರ್ತವೆ. ಯಾವುದು? ಒಂದು ಬೇರೆ ಎಲಿಫೆಂಟ್ ಗುಂಪುಗಳು. ಓಕೆ, ಈ ಒಂದು ಆನೆ ಗುಂಪುಗಳು ತುಂಬ ಏನು ಮಾಡ್ತಾ ಇರ್ತವೆ ಅಂದರೆ ಈ ಒಂದು ಎಲ್ಲ ಹಾಳು ಮಾಡೋದು ಬೆಳೆಗಳನ್ನು. ಓಕೆ, ಈ ಬೆಳೆಗಳನ್ನ ಹಾಳು ಮಾಡೋದನ್ನ ಅದನ್ನ ಕೌಂಟರ್ ಅಟ್ಯಾಕ್ ಆಗಿ ಈ ಒಂದು ದೀಸ್ 3 ಕುಮ್ಕಿ ಎಲಿಫೆಂಟ್ಸ್ ವಿಲ್ ವರ್ಕ್ ಅಗೇನ್ಸ್ಟ್ ದಮ್. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ topic. Let us see here. What are Kumki elephants? Kumki elephants are trained. Nodi. They was been trained captive elephants. Okay. It trained captive elephants anta heli. And it will control or drive away wild elephants. ಯಾವುದಾದ್ರೂ ವೈಲ್ಡ್ ಅನಿಮಲ್ಸ್ಗಳು ಅಥವಾ ವೈಲ್ಡ್ ಈ ಒಂದು ಎಲಿಫೆಂಟ್ಸ್ಗಳು ಏನಾದರೂ ಅಟ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ ಇವುಗಳೇನು ಮಾಡ್ತದೆ? ದೇ ವಿಲ್ ಕೌಂಟರ್ ಅಟ್ಯಾಕ್ ದೀಸ್ ವೈಲ್ಡ್ ಎಲಿಫೆಂಟ್ಸ್ and assist forest officials in managing
ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಆಲ್ಸೋ. ಯಾವುದಾದ್ರೂ ಈ ಒಂದು ಎಲಿಫೆಂಟ್ಸ್ಗಳು ನೋಡಿ ಕೆಲವೊಂದಿಷ್ಟು ಹ್ಯೂಮನ್ಸ್ಗಳನ್ನ, ಕೆಲವೊಂದಿಷ್ಟು ಮನುಷ್ಯರನ್ನ ಏನು ಮಾಡ್ತಾ ಇರ್ತದೆ, ಸಾಯಿಸ್ತಾ ಇರ್ತದೆ. ಹೌದಾ? ಇದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ದೀಸ್ ಕುಮ್ಕಿ ಎಲಿಫೆಂಟ್ಸ್ ವಿಲ್ ವರ್ಕ್ ರಿಗಾರ್ಡಿಂಗ್ ದಟ್. ನೆಕ್ಸ್ಟ್, ಇಟ್ ಪ್ರಿವೆಂಟ್ ದಿ crop damage and reduce casualties among humans and cattle. Next is, okay, as I told you, Chittoor district and Andhra Pradesh nalli ee ಒಂದು ಕುಮ್ಕಿ ಎಲಿಫೆಂಟ್ಸ್ ಗಳನ್ನ ಇವಾಗ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. And this is the objective of that, to tackle the recurring threat from crop raiding wild elephants and also specially ನೋಡಿ ಯಾವ ಕ್ರಾಪ್ಸ್ ಗಳು ಅಂತಂದ್ರೆ ಪ್ಯಾಡಿ ಆಗಿರ್ಬೋದು, ಗ್ರೌಂಡ್ ನಟ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಶುಗರ್ ಕೇನ್ ಆಗಿರ್ಬೋದು, ತುಂಬ ಇದನ್ನ ಹಾಳು ಮಾಡ್ತಾ ಇರ್ತವೆ ಈ ವೈಲ್ಡ್ ಅನಿಮಲ್ಸ್ಗಳು, ಸ್ಪೆಷಲಿ ವೈಲ್ಡ್ ಎಲಿಫೆಂಟ್ಸ್. ಇನ್ ಆರ್ಡರ್ ಟು ಕೌಂಟರ್ ಅಟ್ಯಾಕ್ ದಮ್, ದಟ್ ಈಸ್ ವೈ ದೀಸ್ ಎಲಿಫೆಂಟ್ಸ್ ವಾಸ್ ಬೀನ್ ನೌ ಟ್ರೈನ್ಡ್. ದಿಸ್ ಈಸ್ ರಿಗಾರ್ಡಿಂಗ್ ದಿ ಟಾಪಿಕ್. ಇದು ಕುಮ್ಕಿ ಎಲಿಫೆಂಟ್ಸ್ಗಳು ಏನು ಅಂದರೆ, ದೀಸ್ ಆರ್ ದ ಟ್ರೈನ್ಡ್ ಟಸ್ಕರ್ಸ್ ಅಂತ ಹೇಳಿ. ಓಕೆ, ಟ್ರೈನ್ಡ್ ಟಸ್ಕರ್ಸ್. These were imported from the Karnataka itself. Okay, Karnatakakke belong ಆಗಿರ್ತವೆ ಇವೆಲ್ಲವೂ ಕೂಡ. And for these they have given the advanced training also. Okay, to acclimatize ಅಂದ್ರೆ counter attack ಆಗಿ. Okay, ಈ ತರ you have just seen in this topic. The next is regarding the defense production in India receives a fillip. Okay. After the post operations ಇಂದು ಏನಾಗ್ತಾ ಬಂತು, ಡಿಫೆನ್ಸ್ ಸ್ಟಾಕ್ ಮಾರ್ಕೆಟ್ ಏನಾಗ್ತಾ ಬಂತು, ಇಟ್ ವಾಸ್ ಬಿನ್ ನೌ ಹೈ, ಇಟ್ ಈಸ್ ಬಿನ್ ರೇಸ್ಡ್. ಅದು ಎಷ್ಟು ರೇಸ್ ಆಗಿದೆ ಮತ್ತೆ ಬೇರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇರೆ ಸೆಕ್ಟರ್ ಅಲ್ಲಿ ಎಷ್ಟು ರೇಸ್ ಆಗಿದೆ ಅಂತ ಹೇಳಿ ಲೆಟ್ ಅಸ್ ಸಿ ದಟ್. HAL ಆಗಿರ್ಬೋದು, BEL ಆಗಿರ್ಬೋದು, ನೋಡಿ HAL and BEL, these stock have been raised. Okay, ಜಾಸ್ತಿ ಆಗಿದೆ ಆಫ್ಟರ್ ದಿ ಪೋಸ್ಟ್ ಆಪರೇಷನ್ ಸಿಂಧೂರ್. ಅದು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡೋಣ. ದೇ ಹ್ಯಾವ್ ಗಿವನ್ ದ ಚಾರ್ಟ್ ಹಿಯರ್ ಆಸ್ ವೆಲ್. ಡಿಫೆನ್ಸ್ ಪ್ರೊಡಕ್ಷನ್ ನೋಡಿ ಹೆಂಗೆ ಜಾಸ್ತಿ ಆಗ್ತಾ ಇದೆ ಇವೆಂಚುಲಿ. ಆ್ಯಂಡ್ ನೆಕ್ಸ್ಟ್ ಯು ವಿಲ್ ಸಿ ದಿ ಪ್ರೈವೇಟ್ ಡಿಫೆನ್ಸ್ ಕಂಪನೀಸ್ ಎಷ್ಟು ಪ್ರೊಡಕ್ಷನ್ ಎಲ್ಲ ಎಷ್ಟು ಜಾಸ್ತಿ ಆಗ್ತಾ ಇದೆ, ಕ್ಯಾನ್ ಸಿ ದ್ಯಾಟ್. ಆ್ಯಂಡ್ ದಿಸ್ ಈಸ್ ದ ಟಾರ್ಗೆಟ್ ಸೆಟ್ ಆ್ಯಂಡ್ achieved for public procurement from MSMEs by the Defense Ministry. ಈ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಪಬ್ಲಿಕ್ ಪರ್ಚೇಸಿಂಗ್ ಕೂಡ ಮಾಡಿದ್ರು. ಎಷ್ಟು ಅಂದ್ರೆ ಸಿ ಹಿಯರ್, ದಿಸ್ ದೇ ಹ್ಯಾವ್ ಗಿವನ್ ಹಿಯರ್. ದಿಸ್ ಇಸ್ ದ ಬ್ಲೂ ಕಲರ್ ಇಸ್ ದ ಟಾರ್ಗೆಟ್ ಅಂಡ್ ರೆಡ್ ಒನ್ ಇಸ್ ದ ಅಚೀವ್ಮೆಂಟ್. ಎಷ್ಟು ಜಾಸ್ತಿ ಆಗಿದೆ ನೋಡಿ ಪ್ರೊಡಕ್ಷನ್ ಕೂಡ. ಅಂಡ್ ಡಿಫೆನ್ಸ್ ಎಕ್ಸ್ಪೋರ್ಟ್ ನಲ್ಲಿನೂ ನೋಡಿ ಇಟ್ ಈಸ್ ಬಿನ್ ರೈಸಿಂಗ್. ಪ್ರತಿ ವರ್ಷ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಓಕೆ, ನಾವು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಓಕೆ, ಅದು ಎಷ್ಟು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಎಕ್ಸ್ಪೋರ್ಟೇಷನ್ ಅಂತ ಹೇಳಿ ದಟ್ ಇಸ್ ಸಿ ಹಿಯರ್. ಓಕೆ, ಸಿ ಹಿಯರ್ ದ ಗ್ರೋತ್ ಇನ್ ದ ಡಿಮಾಂಡ್ ಡಿಫೆನ್ಸ್ ಪ್ರೊಡಕ್ಷನ್ ಆಸ್ ಆಫ್ December 2024, a production at 90,000 crore, but target was this much. ಏನು ಅಂತಂದ್ರೆ ಈ ಫಿನಾನ್ಷಿಯಲ್ ಇಯರ್ 2024-25 ನಲ್ಲಿ ನೋಡಿ ಟಾರ್ಗೆಟ್ ಹಾಕೊಂಡಿದ್ವಿ. ಆ ಟಾರ್ಗೆಟ್ ನೋಡಿ ಪ್ರೊಡಕ್ಷನ್ ಎಷ್ಟು ಟಾರ್ಗೆಟ್ ಮಾಡಿದ್ವಿ, 1.6 lakh crore ಅಷ್ಟು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ವಿ ಹ್ಯಾವ್ ಪ್ಲಾನ್. ಬಟ್ ಬೈ ದ ಎಂಡ್ ಆಫ್ ಡಿಸೆಂಬರ್ 2024, ಇನ್ನು 2025ನ ಏನು ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡದೆ ಬರೀ ಡಿಸೆಂಬರ್ 2024 ನಲ್ಲಿ ಎಷ್ಟಾಗಿದೆ ಆಲ್ರೆಡಿ ಪ್ರೊಡಕ್ಷನ್, 90,000 crore ವರೆಗೂ ಪ್ರೊಡಕ್ಷನ್ ಆಗಿದೆ ಆಲ್ರೆಡಿ. ಓಕೆ, ವಿ ಆರ್ ಸಕ್ಸಸ್ಫುಲ್ ಇನ್ ದಿಸ್ ಆಲ್ಸೋ. ಓಕೆ, ಅಂಡ್ ಸಿ ಹಿಯರ್ ದಿ ಫಿನಾನ್ಷಿಯಲ್ ಇಯರ್ 2024 ದ ಟೋಟಲ್ ಡಿಫೆನ್ಸ್ ಪ್ರೊಡಕ್ಷನ್ ಎಷ್ಟಾಗಿದೆ, 1.3 lakh crore. ಗ್ರೋತ್ ಕೂಡ ನೋಡಿ ಎಷ್ಟಾಗಿದೆ, 17.3% ಆಫ್ ದಿ ಗ್ರೋತ್ ಹ್ಯಾಸ್ ಬಿನ್ ಫೌಂಡ್. ಹೋದ ವರ್ಷದಕ್ಕಿಂತ ಈ ವರ್ಷ ಏನು ಅಂದರೆ ಜಾಸ್ತಿ ಪ್ರೊಡಕ್ಷನ್ ಆಗಿದೆ. ಫಿನಾನ್ಷಿಯಲ್ ಇಯರ್ 2023-2024 ನೋಡಿದ್ರೆ 2024 and 5 ಕನ್ಸಿಡರ್ ಮಾಡಿದ್ರೆ ಇಟ್ ಹ್ಯಾಸ್ ಬಿನ್ ರೈಸ್ಡ್ ಟು 17.3% ಆಫ್ ದಿ ಗ್ರೋತ್. ನೋಡಿ ಬರ್ತಾ ಬರ್ತಾ ನಾವು ಏನು ಮಾಡಬೇಕು, ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು, ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಬೇಕು ರಿಗಾರ್ಡಿಂಗ್ ದ ಡಿಫೆನ್ಸ್ ಅಂತ ಹೇಳಿ. ಆ್ಯಂಡ್ ದ ಪ್ರೈವೇಟ್ ಸೆಕ್ಟರ್ನಲ್ಲಿನೂ ಕೂಡ ನೋಡಿ ಜಾಸ್ತಿ ಆಗ್ತಾ ಇದೆ ಪ್ರೊಡಕ್ಷನ್. ಬರೀ ಪಬ್ಲಿಕ್ ಸೆಕ್ಟರ್ನ ಮಾತ್ರ ಅಲ್ಲ, ಗೌರ್ಮೆಂಟ್ ಸೆಕ್ಟರಿಂದ ಮಾತ್ರ ಅಲ್ಲ, ದರ್ ಈಸ್ ಇನ್ಕ್ರೀಸ್ ಇನ್ ದ ಪ್ರೈವೇಟ್ ಸೆಕ್ಟರ್ ಶೇರಿಂಗ್ ಆಲ್ಸೋ. ಇಟ್ ಹ್ಯಾಸ್ ಬಿನ್ ಫೌಂಡ್ ದಟ್ 24% ಆಫ್ ದಿ ಟೋಟಲ್ ಪ್ರೊಡಕ್ಷನ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಸೀನ್ ದ ಆತ್ಮನಿರ್ಭರ್ ಭಾರತ್ ಇಂದ ಏನಾಗ್ತಾ ಇದೆ, ಪ್ರೊಡಕ್ಷನ್ ಕೂಡ ಇಂಡಿಜಿನಿಯಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ.
Okay. We are not much relying on the foreign countries regarding these weapons, importing of the weapons. Export ನೋಡಿ ಎಷ್ಟು ಜಾಸ್ತಿ ಆಗ್ತದೆ. ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಸರ್ಜ್ ಟು 21,000 crore. ನೋಡಿ 21,000 ಕೋಟಿ ರೂಪಾಯಿದಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಇದೆ ಅದು. ಓಕೆ, ಅಂಡ್ ಗ್ರೋತ್ ಆಫ್ 32.5% ಓವರ್ ಫಿನಾನ್ಷಿಯಲ್ ಇಯರ್ 2023-2024. ನೋಡಿ ಒಂದೇ ವರ್ಷದಲ್ಲಿ ಎಷ್ಟು ಗ್ರೋತ್ ಆಗಿದೆ ನೋಡಿ ರಿಗಾರ್ಡಿಂಗ್ ದ ಎಕ್ಸ್ಪೋರ್ಟ್ ಆಫ್ ದೀಸ್ ವೆಪನ್ಸ್. ಫಿನಾನ್ಷಿಯಲ್ ಇಯರ್ 2023 ನೋಡಿದ್ರೆ ಫಿನಾನ್ಷಿಯಲ್ 2024 ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 32.5%. ಟಾಪ್ ಎಕ್ಸ್ಪೋರ್ಟ್ ಐಟಮ್ಸ್ಗಳು ಯಾವುದು? ಏರೋಸ್ಪೇಸ್ ಸಿಸ್ಟಮ್ಸ್, ಆರ್ಮ್ಸ್ ಆ್ಯಂಡ್ ಆರ್ಟಿಲರಿ. ದೀಸ್ ಆರ್ ದಿ equipments that we are exporting for the Middle East countries as well. As you have seen this data. Nodi. Okay. This is regarding this topic. Okay. A very important 17% ರಷ್ಟು ನಾವು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಿಫ್ಟಿ 50, ಓಕೆ, ನಿಫ್ಟಿ 50 ಅಂತ ನೋಡಿದಾಗ ಅಲ್ಲಿ ಏನಾಗ್ತದೆ, ನಾವು ಇಟ್ ಈಸ್ ಬಿನ್ 3% ಇನ್ ಇನ್ಕ್ರೀಸ್ಡ್ ರಿಗಾರ್ಡಿಂಗ್ ದ ಸ್ಟಾಕ್ ಮಾರ್ಕೆಟ್. ಬಟ್ ಇದೇ HAL BEL ನೋಡಿದಾಗ ದೇರ್ ಈಸ್ 10 to 12% ಆಫ್ ಇನ್ಕ್ರೀಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ. ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಹೂಎವರ್ ಹ್ಯಾವ್ ಇನ್ವೆಸ್ಟೆಡ್ ದ ಮನಿ ಇನ್ ದ ಡಿಫೆನ್ಸ್ ಸೆಕ್ಟರ್, ಓಕೆ, ಡಿಫೆನ್ಸ್ ಸೆಕ್ಟರಲ್ಲಿ ಯಾರಾದರೂ ಸ್ಟಾಕ್ಗಳನ್ನ ಖರೀದಿ ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಪ್ರಾಫಿಟ್ನ ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಪ್ರೊಡಕ್ಷನ್ ಇವಾಗ ಜಾಸ್ತಿ ಮಾಡ್ತಾ ಇದ್ದಾರೆ. ಸಿ, ವೆನ್ ಯು ಇನ್ವೆಸ್ಟ್ ದ ಮನಿ, ವೆನ್ ದ ಪಬ್ಲಿಕ್, ವೆನ್ ದ ಪೀಪಲ್ ಇನ್ವೆಸ್ಟ್ ದ ಮನಿ ಇನ್ ದ ಡಿಫೆನ್ಸ್ ಸೆಕ್ಟರ್, ನಮ್ಮ ಡಿಫೆನ್ಸ್ ಸೆಕ್ಟರಲ್ಲಿ ಜಾಸ್ತಿ ನಾವು ಸ್ಟಾಕ್ಸ್ಗಳನ್ನ ಖರೀದಿ ಮಾಡಿದ್ರೆ ಏನಾಗ್ತದೆ, ಆ ಡಿಫೆನ್ಸ್ ಸೆಕ್ಟರಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಸಿಗ್ತದೆ. ತುಂಬ ಇನ್ವೆಸ್ಟ್ಮೆಂಟ್ ಸಿಕ್ಕರೆ ಅವ್ರು ಏನು ಮಾಡ್ತಾರೆ, ದೇ ವಿಲ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿ then they can export it for the other foreign countries. ಅದರಿಂದ ಬರುವಂಥ ಒಂದು ಹಾರ್ಡ್ ಕರೆನ್ಸೀಸ್ಗಳಿಂದ ಮತ್ತೆ ಏನು ಮಾಡ್ಬೋದು, ವಿ ಕ್ಯಾನ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಸ್ ವೆಲ್. ಮತ್ತೆ ನಮ್ಮ ಬೂಸ್ಟ್ ಕೂಡ ಆಗ್ತದೆ ಒಂದು ಎಕ್ಸ್ಪೋರ್ಟ್. ದಿಸ್ ಈಸ್ ದ ಸೈಕಲ್. ದಿಸ್ ಈಸ್ ರಿಗಾರ್ಡಿಂಗ್ ದೀಸ್ ಆರ್ಟಿಕಲ್ಸ್. I hope you have understood all these articles, and let us see you tomorrow. Thank you.